ನಾನಾಗಲೇ ಹೇಳ್ತಾ ಇದ್ದಂಗೆ ಮೊದಲ ಹೆಜ್ಜೆ ಕೋರ್ಟ್ನಲ್ಲಿ ಅಂತಂದರೆ ಕೋರ್ಟ್ ಈಗಾಗಲೇ ಅರೆಸ್ಟ್ ವಾರೆಂಟನ್ನು ಇಶ್ಯೂ ಮಾಡಿದೆ. ಜೊತೆಗೆ ಆತನ ಪಾಸ್ಪೋರ್ಟನ್ನು ರದ್ದು ಮಾಡೋದಕ್ಕೆ ಕೂಡ ಆದೇಶವನ್ನು ಕೊಟ್ಟಿದೆ. ಹಾಗಾದರೆ ಮುಂದೇನು ಅಂತ ಯಾವಾಗ ನಿನ್ನೆ ಸಾಯಂಕಾಲ ಕೋರ್ಟ್ನಿಂದ ಈ ರೀತಿ ಆದೇಶ ಬಂತೋ ಚುರುಕಾಗಿದ್ದಾರೆ SIT ಅವರು. ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡೋದಕ್ಕೆ SIT ಮುಂದಾಗಿದೆ. ಹೊಳೆನರಸೀಪುರ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ವಾರೆಂಟ್ ಅನ್ನು SIT ಅವರು ಪಡ್ಕೊಂಡಿದ್ದಾರೆ. ರಿಮೆಂಬರ್, ಇದು ಹೊಳೆನರಸೀಪುರ ಅತ್ಯಾಚಾರ ಪ್ರಕರಣ, ಮನೆ ಕೆಲಸದಾಕೆ ಕೊಟ್ಟ ದೂರು. ಆ FIR ನಲ್ಲಿ ಕೋರ್ಟ್ನಲ್ಲಿ ಈ ರೀತಿ ತೀರ್ಪಾಗಿರ್ತಕ್ಕಂಥದ್ದು. ಈಗ ಅರೆಸ್ಟ್ ವಾರೆಂಟ್ ಅನ್ನು ಇಟ್ಕೊಂಡು ಪಾಸ್ಪೋರ್ಟ್ ಅನ್ನು ರದ್ದು ಮಾಡೋದಕ್ಕೆ SIT ಅವರು ಮುಂದಾಗಿದ್ದಾರೆ. ಹಾಗಾದರೆ ಇದರ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ? ಅಷ್ಟು ಸುಲಭನ? ಯಾರು ಬೇಕಾದರೂ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿಬಿಡ್ಬೋದಾ? ಹಂಗಿಲ್ಲ ಅದು. ಅದಕ್ಕೆ ಅದರದ್ದೇ ಆದಂತಹ ವಿಧಾನಗಳಿದೆ. ಕೋರ್ಟಿಂದಲೇ ಆಗಬೇಕು, ಕೋರ್ಟಿಂದಲೇ ಆದೇಶ ಬರಬೇಕು, ಆಗಲೇ ಎಲ್ಲರೂ ಕೂಡ ಸಹಕಾರ ಕೊಡೋದು. ಸೊ ಈಗ ವಿದೇಶಾಂಗ ಇಲಾಖೆಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ SIT ಅವರು. ಅಂದರೆ ಕೋರ್ಟ್ ಆರ್ಡರ್ ಏನಿರುತ್ತೆ ಆ ಆರ್ಡರ್ ಕಾಪಿ ತಲುಪ್ತಾ ಇದ್ದಂಗೆ ವಿದೇಶಾಂಗ ಇಲಾಖೆಗೆ ಆರ್ಡರ್ ಕಾಪಿಯನ್ನು ಕಳಿಸ್ಕೊಡ್ತಾರೆ. ಆ ಮೂಲಕ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಮಹತ್ವದ ಹೆಜ್ಜೆ ಮನವಿ ಮಾಡ್ಕೋತಾರೆ SIT ಅವರು. ಈ ರೀತಿ ಕೋರ್ಟಿಂದ ಆದೇಶ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಕೇಳ್ಕೋತಾರೆ. ಅನಿವಾರ್ಯವಾಗಿ ಪ್ರಜ್ವಲ್ ಸ್ವದೇಶಕ್ಕೆ ಬರಲೇಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಬಟ್ ರಿಮೆಂಬರ್, ಪಾಸ್ಪೋರ್ಟ್ ರದ್ದಾದರೂ ಕೂಡ ಕೆಲವರು ಬಂಡ್ರು, ನಾನು ಎಲ್ರಿಗೂ ಅಂತ ಹೇಳ್ತಿಲ್ಲ, ಕೆಲವು ಬಂಡ್ರು ಆ ದೇಶದಲ್ಲಿ ಇದ್ಕೊಂಡು ನನಗೆ ಇಂಡಿಯಾ ಪಾಸ್ಪೋರ್ಟನ್ನು ರದ್ದು ಮಾಡಿಬಿಟ್ಟಿದೆ, ನಾನು ಹೋಗೋಕ್ಕಾಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಕೂತಿದ್ದಾರೆ. ಈ ಹಿಂದೆ ಕೆಲವು ಎಕ್ಸಾಂಪಲ್ಸ್ ಇದೆ ಆ ಥರನೂ ಮಾಡಬಹುದು. ಯಾವ ದೇಶದಲ್ಲಿ ಇದ್ದಾನೆಯೋ ಅಲ್ಲಿಯೇ ಬಂಧಿಸೋದಕ್ಕೆ ಅವಕಾಶ ಕೂಡ ಸಿಗುತ್ತೆ. ಪಾಸ್ಪೋರ್ಟ್ ರದ್ದಾದರೆ ವಿದೇಶದಲ್ಲಿ ಕಾನೂನು ಬಾಹಿರವಾಗಿ ಉಳ್ಕೊಂಡಂತೆ. ಕಾನೂನು ಬಾಹಿರವಾದರೆ ಪ್ರಜ್ವಲ್ ವಿದೇಶದಲ್ಲೇ ಬಂಧನ ಆಗ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಆಯಿತು, ಎಲ್ಲ ಪ್ರೋಸೆಸ್ಸು ಮುಗಿದು ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಕೂಡ ರದ್ದಾಯಿತು ಅಂತಾನೆ ಇಟ್ಕೊಳ್ಳೋಣ, ಮುಂದೇನು ಅಂತ? ಅರವಿಂದ, ಮೊದಲಿಗೆ ಇದೀಗ ವಾರೆಂಟನ್ನು ಪಡೆದುಕೊಳ್ಬೇಕು SIT ಅಧಿಕಾರಿಗಳು. ಆ ಬಳಿಕ ಆ ವಾರೆಂಟನ್ನು ಕೇಂದ್ರದ ತನಿಖಾ ಸಂಸ್ಥೆಗಳಿಗೆ ರವಾನೆಯನ್ನು ಮಾಡಬೇಕು. ಈ ಪ್ರಕರಣದಲ್ಲಿ ಇಂಥ ಆರೋಪಿ ಬೇಕಾಗಿದ್ದಾನೆ ಅಂತ. ಅದ್ರ ಜೊತೆಗೆ ಆತನ ಪಾಸ್ಪೋರ್ಟನ್ನು ರದ್ದು ಮಾಡಿಸ್ಬೇಕು ಅಂತೇಳಿ ಕೂಡ SIT ಹೊರಟಿದೆ. ಹೀಗಾಗಿ ಅಷ್ಟು ಸುಲಭವಲ್ಲ ಈ ಪಾಸ್ಪೋರ್ಟನ್ನು ರದ್ದು ಮಾಡಿಸ್ತಕ್ಕಂಥ ಪ್ರಕ್ರಿಯೆ. ಈಗ ಪ್ರಜ್ವಲ್ಲು ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಹೊಂದಿರೋದ್ರಿಂದ ಕೇಂದ್ರದ ಸರ್ಕಾರ ಅದಕ್ಕೆ ಮುಂದಾಗಬೇಕು. ಅದ್ರ ಜೊತೆಗೆ ಕೇಂದ್ರ ವಿದೇಶಾಂಗ ಇಲಾಖೆಯ ಜೊತೆ ಮಾತನಾಡಬೇಕು. ಆ ಸಂದರ್ಭದಲ್ಲಿ ಈ ಪಾಸ್ಪೋರ್ಟನ್ನು ರದ್ದು ಮಾಡತಕ್ಕಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ SIT ಅಧಿಕಾರಿಗಳು ವಾರೆಂಟ್ ಹಿಡಿದು ಮನವಿಯನ್ನು ಸಲ್ಲಿಸಿದಂತಹ ಪಕ್ಷದಲ್ಲಿ ರದ್ದು ಮಾಡುತ್ತಾ ಇಲ್ವಾ ಗೊತ್ತಿಲ್ಲ. ಆದರೆ ಆದಷ್ಟು ಬೇಗ ಇವರ ಪಾಸ್ಪೋರ್ಟ್ ಅಥವಾ ಪಾಸ್ಪೋರ್ಟ್ ಜೊತೆಗೆ ಇವರ ವಿದೇಶದಲ್ಲಿ ಇರ್ತಕ್ಕಂತಹದ್ರ ಬಗ್ಗೆ ರೆಡ್ ಕಾರ್ನ ನೋಟಿಸನ್ನು ಹೊರಡಿಸಿ ಆದಷ್ಟು ಬೇಗ ಅರೆಸ್ಟ್ ಮಾಡುವ ಹುಮ್ಮಸ್ಸಿನಲ್ಲಿ SIT ಅಧಿಕಾರಿಗಳಿದ್ದಾರೆ. ಆದರೆ ಇದಕ್ಕೆಲ್ಲದಕ್ಕೂ ಒಂದಷ್ಟು ಸಮಯಾವಕಾಶ ಹಿಡಿಯುತ್ತೆ ಅರವಿಂದ್. ಯಾಕಂತ ಹೇಳಿದ್ರೆ ಇನ್ನೂ ಕೋರ್ಟ್ನ ಕಾಪಿಯನ್ನು ಪಡೆದುಕೊಳ್ಬೇಕು ಇವರು, ಆದೇಶದ ಕಾಪಿ. ಆ ಬಳಿಕ ಈಗ ಪಾಸ್ಪೋರ್ಟ್ ವಿದೇಶಾಂಗ ಇಲಾಖೆಗೆ ಇದನ್ನು ರವಾನೆ ಮಾಡಬೇಕು, ಅಲ್ಲಿ ಕೇಂದ್ರ ಸರ್ಕಾರ ಅಸ್ತು ಅನ್ನಬೇಕು. ಹೀಗಾಗಿ ಒಂದಷ್ಟು ಪ್ರೋಸೆಸ್ಸು ಇದಕ್ಕೆ ಹಿಡಿಯುತ್ತೆ. ಹೀಗಾಗಿ ಈ ಮುಖಾಂತರ ಏನಾದರೂ ಮಾಡಬಹುದಾ, ಪಾಸ್ಪೋರ್ಟನ್ನು ರದ್ದು ಮಾಡಿ ಇವರಿಗೆ ವಾರೆಂಟ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಿ ಅರೆಸ್ಟ್ ಮಾಡಬಹುದಾ ಅಥವಾ ಕರೆ ತರಬಹುದಾ ಅನ್ನೋ ಚಿಂತನೆಯಲ್ಲಿ SIT ಅಧಿಕಾರಿ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಈಗ ಸಮಯ ಅಂತೂ ಬೇಕು. ಯಾಕೆ ಅಂತಂದರೆ ಈಗ ಈಗಾಗಲೇ 23 ದಿನ ಕಳೆದು ಹೋಗಿದೆ. SIT ಅವ್ರಿಗೂ ಒತ್ತಡ ಇದೆ, ಇಲ್ಲ ಅಂತಲ್ಲ. ಆದಷ್ಟು ಬೇಗ ಆತನನ್ನು ಸ್ವದೇಶಕ್ಕೆ ಕರೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಯಾವಾಗ ಸಕ್ಸಸ್ ಆಗ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.